ಶಿವಮೊಗ್ಗದಲ್ಲಿ ಸರ್ಕಾರಿ ಶಾಲೆಯೊಂದು ಮಕ್ಕಳ ಬಲಿಗಾಗಿ ಕಾಯ್ತಾ ಇದೆಯೇನೋ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ವಿದ್ಯೆ ಕೊಡುವಂತಹ ದೇಗುಲದ ಕಟ್ಟಡದ ಸ್ಥಿತಿ ನೀವು ನೋಡಬೇಕು, ಶಿಥಿಲಾವಸ್ಥೆಗೆ ಬಂದ್ಬಿಟ್ಟಿದೆ. ಕಂಡೀಷನ್ ಆ ರೀತಿ ಇದ್ರೂ ಆ ಕಟ್ಟಡದ ಬಗ್ಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ. ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯ ಕಾಣಿಸ್ತಾ ಇದೆ. ಶಿಥಿಲಗೊಂಡಂತಹ ಆ ಕಟ್ಟಡದಲ್ಲಿ ವಿದ್ಯಾರ್ಥಿಗಳಿಗೆ ಇವತ್ತಿಗೂ ಕೂಡ ವಿದ್ಯಾಭ್ಯಾಸ ಮುಂದುವರೆದಿದೆ. ಮೊದಲೇ ಮಳೆಗಾಲ, ಆ ಮಳೆಗಾಲದ ಸಂದರ್ಭದಲ್ಲೂ ಇಂಥ ಸ್ಥಿತಿ ಶಿವಮೊಗ್ಗದ ಅಲಗೇರಿ ಮಂಡ್ರಿ ಸರ್ಕಾರಿ ಶಾಲೆಯಲ್ಲಿ ಈಗ್ಲೋ ಆಗ್ಲೋ ಅಂತ ಹೇಳಿ ಬೀಳುವ ಹಂತದಲ್ಲಿದೆ ಈ ಸರ್ಕಾರಿ ಶಾಲೆಯ ಕಟ್ಟಡ. ಈ ಬಾರಿಯ ಮಳೆಗೆ ಕಟ್ಟಡ ಬಿದ್ದು ಬಿಡಬಹುದು ಅನ್ನುವಂತಹ ಆತಂಕದಲ್ಲಿ ಪೋಷಕರಿದ್ದಾರೆ, ಮಕ್ಕಳಿದ್ದಾರೆ. ಕಟ್ಟಡ ಸರಿಪಡಿಸಿ ಸರ್ಕಾರಿ ಶಾಲೆಯನ್ನ ಉಳಿಸಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಜನಪ್ರತಿನಿಧಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳೇ ಈ ಗೋಳು ಕೇಳಿ ಅನ್ನೋದು ನ್ಯೂಸ್ ಫಸ್ಟ್ ನ ಕಳಕಳಿ ಕೂಡ. ಶಿವಮೊಗ್ಗದ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ಯಾವ ಕಂಡೀಷನ್ ನಲ್ಲಿ ಆ ಶಾಲೆ ಇದೆ ಅನ್ನುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಮಕ್ಕಳು ಶಾಲೆಗೆ ಬಂದು ನೆಮ್ಮದಿಯಾಗಿ ಓದೋದು ಹೇಗೆ, ಅಥವಾ ಪೋಷಕರು ಮಕ್ಕಳನ್ನ ನೆಮ್ಮದಿಯಾಗಿ ಶಾಲೆಗೆ ಕಳಿಸೋದು ಹೇಗೆ ಅನ್ನುವಂಥದ್ದು ಪ್ರಶ್ನೆ. ಯಾವುದೋ ಪಾಳು ಬಿದ್ದ ಕಟ್ಟಡದ ರೀತಿ ಕಾಣಿಸ್ತಾ ಇರುವಂತಹ ಈ ಕಟ್ಟಡ ಪಾಳು ಬಿದ್ದ ಬಂಗಲೆಯಲ್ಲ, ಇದೊಂದು ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಯ ದುಸ್ಥಿತಿಯನ್ನ ಗಮನಿಸ್ತಾ ಇದ್ದೀರಿ. ಶಿವಮೊಗ್ಗದ ಅಲಗೇರಿ ಮಂಡ್ರಿ ಸರ್ಕಾರಿ ಶಾಲೆಯ ಗೋಳಿದು. ನಾವು ನಿನ್ನೆಯಷ್ಟೇ ನಿಮಗೆ ನೆನಪಿರಬಹುದು, ಕಲಬುರಗಿಯ ಒಂದು ದೃಶ್ಯವನ್ನ ತೋರಿಸಿದ್ವಿ. ಕಲಬುರಗಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಆ CCTV ಫುಟೇಜ್ ಗಮನಿಸ್ತಾ ಇದ್ದೀರಿ. ಮಕ್ಕಳು ಪಾಠ ಕೇಳ್ತಿರ್ತಾರೆ, ವಿದ್ಯಾರ್ಥಿನಿಯರು. ಆ ಮೇಲ್ಛಾವಣಿ ಏಕಾಏಕಿ ಕುಸಿದು ಬಿಡುತ್ತೆ, ಮಕ್ಕಳ ಮೇಲೇನೆ ಬಿದ್ದು ಬಿಡುತ್ತೆ. ಅದರಲ್ಲಿ ಕೆಲವರಿಗೆ ಗಾಯ ಆಗುತ್ತೆ, ಆಸ್ಪತ್ರೆಗೆ ದಾಖಲಾಗ್ಬಿಡ್ತಾರೆ. ಅದು ಸರ್ಕಾರಿ ಕಾಲೇಜು. ಆ ಸರ್ಕಾರಿ ಕಾಲೇಜಿನ ಕಟ್ಟಡ 15 ವರ್ಷಗಳ ಹಿಂದಷ್ಟೇ ನಿರ್ಮಾಣವಾಗಿದ್ದಂತೆ. ಅದು ಎಂಥ ಕಾಮಗಾರಿಯನ್ನ ಮಾಡಿದ್ರು ಅನ್ನೋದಕ್ಕೆ ಆ ಘಟನೆ ಸಾಕ್ಷಿ. ಆ ಘಟನೆ ಮಾಡಿಸೋ ಮುನ್ನವೇ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇದು ಶಿವಮೊಗ್ಗದ ಅಲಗೇರಿ ಮಂಡ್ರಿ ಸರ್ಕಾರಿ ಶಾಲೆ. ಆ ಸರ್ಕಾರಿ ಶಾಲೆಯ ಕಿಟಕಿಗಳ ಕಂಡೀಷನ್ ಹೇಗಿದೆ, ಗೋಡೆಗಳ ಕಂಡೀಷನ್ ಹೇಗಿದೆ, ಆ ಮೇಲ್ಛಾವಣಿ ಯಾವ ರೀತಿ ಶಿಥಿಲಗೊಂಡಿದೆ ಅಂತ ನೋಡ್ತಾ ಇದ್ದೀರಿ. ಇವತ್ತಿಗೂ ಇದೇ ಕಟ್ಟಡದ ಒಳಭಾಗದಲ್ಲಿ ಮಕ್ಕಳಿಗೆ ಪಾಠ ಆಗ್ತಾ ಇದೆ. ನಾಳೆ ದಿನ ಜೋರ್ ಮಳೆ ಶಿವಮೊಗ್ಗ ಭಾಗದಲ್ಲಿ, ಮಲೆನಾಡು ಭಾಗ, ಅದು ಕಂಟಿನ್ಯೂಸ್ ಆಗಿ ಮಳೆ ಬರೋಕ್ ಶುರುವಾಗುತ್ತೆ. ಮಳೆಗಾಲ ಪ್ರಾಪರ್ ಆಗಿ ಶುರುವಾಯಿತು ಅಂದ್ರೆ ಆ ಟೈಮ್ನಲ್ಲಿ ಕಟ್ಟಡ ಕುಸಿಯುವಂತ ಆತಂಕ ಇರುತ್ತೆ. ಇದೆಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಗಮನದಲ್ಲಿಲ್ವಾ? ಶಿಕ್ಷಣ ಸಚಿವರಾಗಿದ್ದವರು ಈಗ ಬಿಡಿ, ಈಗ ಇನ್ನೂ ಕೂಡ ಆ ಪೋರ್ಟ್ಫೋಲಿಯೋ ಹಂಚಿಕೆಯಾಗಿಲ್ಲ. ಮಧು ಬಂಗಾರಪ್ಪ ಅವರು ಇದೇ ಜಿಲ್ಲೆಯವರು ತಾನೇ. ಯಾಕೆ ಅವ್ರ ಗಮನಕ್ಕೆ ಬಂದಿಲ್ಲ? ಯಾಕೆ ಜನಪ್ರತಿನಿಧಿಗಳ ಗಮನಕ್ಕೆ ಬಂದಿಲ್ಲ? ಯಾಕೆ ಅದಕ್ಕೊಂದು ಆಲ್ಟರ್ನೇಟಿವ್ ಪರಿಹಾರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನ ಆಗಿಲ್ಲ ಅನ್ನೋದು ಈಗಿರುವಂತಹ ಪ್ರಶ್ನೆ. ಸುಮಾರು ಇತಿಹಾಸ ಇರತಕ್ಕಂಥ ಇದು ಕ್ಲಸ್ಟರ್ ಸ್ಕೂಲ್ ಆಗಿರೋದ್ರಿಂದ 50-90 ವರ್ಷ ಆಗಿದೆ ಹೆಚ್ಚು ಕಮ್ಮಿ. ಸ್ಕೂಲು ಎಲ್ಲ ಮೇಲ್ಛಾವಣಿ ಹೋಗಿದೆ, ಸ್ಕೂಲ್ ಬಿದ್ದೋಗ್ಲಿಕ್ಕಾಗಿದೆ. ಮಕ್ಕಳು ಅಡ್ಮಿಷನ್ ಆಗ್ತಿಲ್ಲ, ಸ್ಕೂಲ್ ಬಿದ್ದೋಗುತ್ತೆ ಅಂತ ತಂದೆ ತಾಯಿಗಳು ಹೆದರ್ತಿದ್ದಾರೆ. ಮತ್ತು 5-6ನೇ ತರಗತಿಯ ಮಕ್ಕಳು TC ತೊಗೊಂಡು ಹೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಈ ಕಾರಣ ಕೇಳಿದ್ರೆ ನಿಮ್ಮ ಸ್ಕೂಲಿಗೆ ಕೂರ್ಸೋಕ್ಕೆ ನಾವು ಇರೋದು ಒಬ್ಬೊಬ್ಬರು ಮಕ್ಕಳಿಗೆ ಕೂರ್ಸೋಕ್ಕೆ ಧೈರ್ಯ ಇಲ್ಲ ಅಂತಿದ್ದಾರೆ. ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಯಿತು ಜನಪ್ರತಿನಿಧಿಗಳಿಗೆ, ಯಾರೂ ಇದು ಸಪೋರ್ಟ್ ಮಾಡ್ತಾ ಇಲ್ಲ. ಬಟ್ ಸ್ಕೂಲ್ ಈ ಮಳೆಗಾಲದಲ್ಲಿ ಬೀಳೋ ಹಂತದಲ್ಲಿದೆ. ಎಲ್ಲ ಹಂಚುಗಳು ಹೋಗಿದ್ದು. ಇವತ್ತು ನಾವು ಮತ್ತು ನಮ್ಮ STMC ಅಧ್ಯಕ್ಷರಾಗಿರ್ತಕ್ಕಂಥ ಸುಖೇಶ್ ಅವರು ಎಲ್ಲ ಹಂಚಿನ ಹಾಕಿದ್ದೀವಿ. ಮತ್ತು ಹಂಚು ಹಾಕ್ಲಿಕ್ಕೆ ಈ ಮಾಡ್ಮೇಲೆ ನಿಲ್ಲೋಕ್ಕೂ ಹೆದರಿಕೆ ಆಗ್ತಿದೆ. ಆ ಪರಿಸ್ಥಿತಿಲಿ ಈ ಸ್ಕೂಲ್ ಇದೆ. ದುಸ್ಥಿತಿ ಹಂಚಿನಲ್ಲಿದೆ, ಮಣ್ಣಿನ ಗೋಡೆ ಇದೆ, ಅಡಿಯೆಲ್ಲ. ಸ್ಕೂಲು ಈ ಮಳೆಗಾಲದಲ್ಲಿ ಜಾಸ್ತಿ ಮಳೆ ಆದರೆ ಬೀಳೋ ಚಾನ್ಸ್ ಇದೆ. ಮಕ್ಕಳಿಗೆ ಏನಾದರೂ ಹಾನಿ ಆದರೆ ಇದು ಈ ತಾಲೂಕಿನ ಹಿರಿಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೇ ಇದು ಕಾರಣ ಆಗ್ತಾರೆ. ಆ ಸ್ಥಿತಿಲಿದೆ ಈ ಸ್ಕೂಲು. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ನಾವು ಎಲ್ಲರಲ್ಲೂ. ಇದಕ್ಕೇನು ಈ ಸರ್ಕಾರಿ ಶಾಲೆಗೆ ಸಂಬಂಧಪಟ್ಟಿರ್ತಾರೆ ಈ ಅಧಿಕಾರಿಗಳಿಗೆ, ಈ ಜನಪ್ರತಿನಿಧಿಗಳು ಕೇಳೋದೇನೆಂದರೆ ಇದ್ರ ಬಗ್ಗೆ ಗಮನ ಹರಿಸಿ ಅಂತ. ಇಲ್ಲ ಅಂದರೆ ಸ್ಕೂಲ್ ಬಿದ್ದೋಗುತ್ತೆ, ಮಕ್ಕಳು ಬರ್ತಾ ಇಲ್ಲ, ಎಲ್ಲ ಪ್ರೈವೇಟ್ ಸ್ಕೂಲ್ ಕಡೆ ಹೋಗ್ತಾ ಇದ್ದಾರೆ. ಸರ್ಕಾರಿ ಶಾಲೆ ಉಳಿಸಿ ಅಂತ ಬರೀ ಭಾಷಣ ಮಾಡ್ತಾರೆ ಬಿಟ್ಟರೆ ಸರ್ಕಾರಿ ಶಾಲೆಗೆ ಅನುದಾನ ಕೊಡ್ತಾ ಇಲ್ಲ, ಕೆಲಸ ಮಾಡ್ತಾ ಇಲ್ಲ. ಟೋಟಲ್ ಸ್ಕೂಲು ಇತಿಹಾಸ ಇರೋಂಥ ಸ್ಕೂಲ್ ಇದು. 100 ವರ್ಷ ಆಯಿತು, ಹೆಚ್ಚು ಕಮ್ಮಿ 100 ವರ್ಷಕ್ಕೆ ಎಷ್ಟು ಕಮ್ಮಿ ಆಗಿದೆ ನಮ್ಮದು 59ನೇ ಇಸ್ವಿ ಸ್ಟಾರ್ಟ್ ಆಗಿದ್ದು. ಇದು ಇಷ್ಟು ವರ್ಷ ಸಾಗಿದ್ರು 300 ಮಕ್ಕಳು ಇರ್ತಕ್ಕಂಥ ಸ್ಕೂಲು ಇವತ್ತು ತುಂಬ ಕಡಿಮೆ, 60-70 ಮಕ್ಕಳಿಗೆ ಬಂದಿದೆ. ಸ್ಕೂಲ್ ಕಾರಣ ಏನಂದರೆ ಸ್ಕೂಲ್ ವ್ಯವಸ್ಥೆ ಇಲ್ಲ, ಬಿದ್ದೋಗ್ತಿದೆ. ಅಡ್ಮಿಷನ್ ಮಾಡೋಕ್ಕೆ ತಂದೆ ತಾಯಿಗಳು ಹೆದರ್ತಾ ಇದ್ದಾರೆ ಅಷ್ಟೇ. ಇದ್ರ ಬಗ್ಗೆ ನೀವು ಎಚ್ಚರ ವಹಿಸಬೇಕಾಗಿ ಎಲ್ಲರೂ ಕೇಳ್ತಾರೆ. ಗ್ರಾಮಸ್ಥರು ಬಹಳ ಚೆನ್ನಾಗಿ ಹೇಳಿದ್ರು. ಇಲ್ಲಿ ಮಕ್ಕಳ ಜೀವದ ಬಗ್ಗೆ ಆತಂಕ ಇದೆ, ಮಕ್ಕಳ ಪ್ರಾಣಕ್ಕೆ ಸಂಚಕಾರ ಇದೆ ಅನ್ನೋದು ಒಂದೇ ಪ್ರಶ್ನೆ ಅಲ್ಲ.
ಸರ್ಕಾರಿ ಶಾಲೆಯ ಅಳಿವು ಉಳಿವಿನ ಪ್ರಶ್ನೆ ಇದು. 1959ರಲ್ಲಿ ನಿರ್ಮಾಣ ಆದಂತಹ ಶಾಲೆ. ಎಷ್ಟೋ ಜನ ಇಲ್ಲಿ ಓದ್ ಹೋಗಿದ್ದಾರೆ. ಆದ್ರೆ ಇವತ್ತಿಗೆ ಇಲ್ಲಿ ಅಡ್ಮಿಷನ್ ಆಗೋಕೆ ಮಕ್ಕಳು ಬರ್ತಾ ಇಲ್ಲ. ಯಾಕಂದ್ರೆ ಎಲ್ಲಿ ಕಟ್ಟಡ ಬಿದ್ದೋಗುತ್ತೋ ಅನ್ನುವಂತಹ ಆತಂಕದ ಕಾರಣಕ್ಕಾಗಿ ಇದ್ದವರು ಟಿಸಿ ತಗೊಂಡು ಹೋಗ್ತಿದಾರಂತೆ. ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ತೀವಿ, ಸರ್ಕಾರಿ ಶಾಲೆಗಳನ್ನ ನಾವು ಬೆಳೆಸ್ತೀವಿ ಅಂತ ಹೇಳ್ತಾ ಇದ್ದಂತಹ ಆ ಮಾಜಿ ಶಿಕ್ಷಣ ಸಚಿವರನ್ನ ಕೇಳಬೇಕು. ಅವರದ್ದೇ ಜಿಲ್ಲೆಯಲ್ವಾ? ಅಥವಾ ಸರ್ಕಾರಿ ಶಾಲೆಗಳ ಬಗ್ಗೆ ನಮ್ಗೇನೋ ಬಹಳ ಕಳಕಳಿ ಇದೆ ಅಂತ ಮಾತನಾಡುವಂತಹ ಸರ್ಕಾರದ ಜನಪ್ರತಿನಿಧಿಗಳನ್ನ, ಸರ್ಕಾರದಲ್ಲಿ ಆಡಳಿತ ಮಾಡುವವರನ್ನ ಪ್ರಶ್ನೆ ಮಾಡಬೇಕು. ದುರಂತ ಅಲ್ವಾ ಇದು? ವಿಪರ್ಯಾಸ ಅಲ್ವಾ? ಮಕ್ಕಳ ಪ್ರಾಣಕ್ಕೆ ಸಂಚಕಾರ ಅನ್ನೋದಷ್ಟೇ ಇಲ್ಲಿ ಪಾಯಿಂಟ್ ಅಲ್ಲ. ಅದರ ಜೊತೆಗೆ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕಾದಂತಹ ಜವಾಬ್ದಾರಿಯನ್ನ ಹೊತ್ತಿರುವಂತಹ ಶಿಕ್ಷಣ ಇಲಾಖೆ, ಸರ್ಕಾರ ಏನು ಮಾಡ್ತಾ ಇದೆ? ಅವರ ದಿವ್ಯ ನಿರ್ಲಕ್ಷ್ಯಕ್ಕೆ ಅಲಗೇರಿ ಮಂಡ್ರಿಯ ಈ ಶಾಲೆ ಉದಾಹರಣೆಯಾಗಿ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.